ಅಂದಂಗೆ ಮಂಜು ದೇವಸ್ಥಾನದಲ್ಲಿ ಅರ್ಚಕರು ಸಿಕ್ಕಿದ್ರು. ಅದೇ ಹೆಣ್ಣು ನೋಡೋಕಂತ ಹೇಳಿದ್ವಲ್ಲ, ಹೆಣ್ಣು ಬೇಕು ಅಂತ. ಅದಕ್ಕೆ ಅಂತಿದ್ರು ಇಲ್ಲಿ ಯಾವುದೋ ಊರಲ್ಲಿ. ಮಂಜು ಬರಬೇಕಾದ್ರೆ ಅರ್ಚಕರು ಸಿಕ್ಕಿದ್ರು. ಅದೇ ಹೆಣ್ಣಂತ ಹೇಳಿದ್ವಲ್ಲ, ಹೆಣ್ಣೊಂದಿದ್ರೆ ಬೇಕು ಅಂತ. ಅದನ್ನೇ ಚಿಕ್ಕನಳ್ಳಿಲಿ ಒಂದು ಹೆಣ್ಣು ಐತಂತೆ. ಸೆಕೆಂಡ್ ಇಯರ್ ಪಿ ಯು ಸಿ ಓದಿದ್ಯಂತೆ. ಒಳ್ಳೆ ಹುಡುಗಿ, ಒಳ್ಳೆ ಮಂತನ, ನೋಡ್ರಿ ಕೃಷ್ಣಣ್ಣ ಅಂತ ಅಂತಿದ್ರಪ್ಪ. ನೋಡ್ಕೊ ಬಂದಿದ್ದಾಗಿತ್ತಲ್ವಾ? ಹೌದಾ ರೀ? ಹೆಣ್ಣ? ಹ್ಞೂ, ನೋಡ್ಕೊ ಬಂದಿದ್ರಾಗಿತ್ತು. ತಡೀರಿ, ಕಿರಣ ಒಂದು ಮಾತು ಕೇಳ್ತೀನಿ. ಕಿರಣ? ಅಮ್ಮ, ನನ್ನನ್ನೇನು ಕೇಳೋದು, ನಿಮ್ಮಿಷ್ಟ. ಸೊಸೆ ಬೇಕು ಅನ್ನಂಗಿದ್ರೆ ನೋಡ್ರಿ, ಮಾಡ್ರಿ. ನನ್ನನ್ನೇನು ಕೇಳೋದು, ನಾನು ಯಾವಾಗೂ ರೆಡಿನೇ ಮದುವೆಗೆ. ಹಾಂ ತಿಮ್ಮ, ಮದುವೆ ಅಂದರೆ ರೆಡಿಯಾಗಿರ್ತಾನೆ, ಯಾವಾಗ ಮದುವೆ ಆಗಲಿ ಅಂತ. ಕಳ್ಳ. ಏಯ್ ಮುಚ್ಚೆ ಬಾಯಿ. ಸರಿ, ಹಂಗಂದ್ರೆ ಮಂಜು ನೋಡು, ಒಂದು ಒಳ್ಳೆ ದಿನ ನೋಡು. ನಾನು, ನೀನು, ಕಿರಣ ಹೋಗ್ಬಿಟ್ಟು 3 ಜನ ಆಗ್ತೀವಲ್ಲ. ಇನ್ನೊಬ್ರನ್ನ ಯಾರನ್ನ ಕರ್ಕೊಂಡು ಹೋಗೋದು? ಅಪ್ಪ, ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ ಅಪ್ಪ. ಅದು ಹಂಗಲ್ಲ ಕುಸುಮ, ಮೊದಲೇ ಸರಿ ನೀನು ಬರೋದು ಬೇಡ ರೀ. ನಮ್ಮ ಪರಿಮಳ ಕರ್ಕೊಂಡು ಹೋಗೋಣ. ನೋಡು, ಇನ್ನೊಬ್ಬರನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ಬರೋಣ. ಸರಿ, ಹಂಗೆ ಮಾಡೋಣ ಬಿಡಿ, ನಾವು ಹೋಗಿ ನೋಡ್ಕೊ ಬರೋಣ. ಅಪ್ಪ, ಕುಸುಮಂಗೂ ಒಂದು ಗಂಡು ನೋಡಿದ್ರಾಗಿತ್ತು. ಅವಳಿಗೂ ಮದುವೆ ವಯಸ್ಸು ಆಯ್ತಲ್ಲಪ್ಪ. ಕುಸುಮಂಗೂ ನೋಡಿ, ಅವಳು ಆದಮೇಲೆ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಇವಾಗ ನನಗೆ ಹುಡುಗಿ ನೋಡ್ತಿದ್ರಲ್ಲಪ್ಪ. ಹೌದಪ್ಪ, ಅದು ನಿಜಾನೇ, ನೀನು ಹೇಳ್ತದ್ದು ಕರೆಕ್ಟೇ. ಹೆಣ್ಮಗುನ ಫಸ್ಟ್ ಇಟ್ಕೊಂಡು ಗಂಡು ಮಗುಗೆ ಮದುವೆ ಮಾಡಿದ್ರೆ ಚೆನ್ನಾಗಿರಲ್ಲ. ಆದರೆ ಅವಳೇನೋ ಇನ್ನೂ ಓದಬೇಕು ಅದು ಇದು ಏನೋ ಅಂತಿದ್ಲಲ್ಲಪ್ಪ. ಅದಕ್ಕೆ ನಿನಗೆ ಮಾಡೋಣ ಅಂತ. ಅದು ಹೆಣ್ಣು ನೋಡಿದ ತಕ್ಷಣ ಎಲ್ಲಿ ಮದುವೆ ಆಗ್ಬಿಡುತ್ತೆ, ಸಿಗೋದೇ ಕಷ್ಟ ಹೆಣ್ಣಿವಾಗ. ಅದಕ್ಕೆ ನೋಡ್ತಾ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿನಗೆ ಸಿಕ್ಕರು ನಿನಗೆ, ಅವಳು ಸಿಕ್ಕರು ಅವಳಿಗೆ, ಯಾರಿಗೋ ಒಟ್ಟಿನಲ್ಲಿ ಮದುವೆ ಮಾಡೋದೆ. ಅಯ್ಯೋ, ಇವನೇನಪ್ಪ ನನಗೆ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾನೆ. ಇವನಪ್ಪ, ಇವನು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನನಗೆ ಬೇರೆ ಹೇಳ್ತಾನೆ. ಅಯ್ಯೋ, ನಾನೇನು ಮಾಡಲಿ ಇವಾಗ? ಅರುಣನ ಬಗ್ಗೆ ಹೇಳ್ಬಿಡ್ಲ? ಇಲ್ಲ, ನಾನು ಅವನ ಹತ್ರ ಮಾತಾಡಲೇಬೇಕು. ನಾನು ಹಿಂಗೆ ಸುಮ್ಮನಿದ್ರೆ ನಮ್ಮಪ್ಪ ನಂಗೆ ಮದುವೆ ಮಾಡಿಬಿಡ್ತಾರೆ. ಸರಿಯಪ್ಪ, ಹಂಗೆ ಮಾಡಿ. ನಿಮ್ಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಿಯಪ್ಪ. ಸರಿ ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕಿರಣ, ತಿಂಡಿ ತಿಂದೋಗು. ಬೇಡ ಅಮ್ಮ, ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಹಶ್ವಾಗ್ತಾ ಇಲ್ಲ. ರಾತ್ರಿ ಊಟ ಮಾಡೋದ್ನಲ್ಲ, ಯಾಕೋ ಗೊತ್ತಿಲ್ಲಮ್ಮ, ಇತ್ತೀಚೆಗೆ ಚಪಾತಿ ತಿಂದರೆ ಹೊಟ್ಟೆ ಹಂಗೆ ಕಚ್ಚಿ ಹಿಡ್ಕೊಬಿಡುತ್ತೆ. ಅದಕ್ಕೆ ನನಗೆ ಕಾಫಿನೂ ಕುಡ್ದಿಲ್ಲ. ಸ್ವಲ್ಪ ನೋಡ್ತೀನಿ, ಆಮೇಲೆ ಅಶ್ವಾದ ತಿಂತೀನಿ ಬಿಡಮ್ಮ. ಸರಿಯಪ್ಪ, ನೋಡ್ಕೊ ಹುಷಾರು ಆರೋಗ್ಯನ. ತಿಂದಂಗಿರ್ಬೇಡ, ತಿನ್ನು ಆಮೇಲೆ ಆಯ್ತಾ? ಇಲ್ಲ ನಿಂಬೆಹಣ್ಣು ಜ್ಯೂಸ್ ಅಂತ ಮಾಡ್ಕೊಳ್ಳೇನೋ? ಏನು ಬೇಡ ಬಿಡಮ್ಮ, ಅದು ಹಂಗೆ ಸರಿ ಹೋಗುತ್ತೆ. ಸರಿಪ್ಪ. ಏಯ್ ಕುಸುಮ, ನೀನು ಎಲ್ಲಿಗೆ ಹೋಗ್ತಿದ್ಯಾ? ಅಡುಗೆ ಮನೆಯಲ್ಲಿ ಹೋಗಿ ತಟ್ಟೆಗಳಿದ್ದಾವೆ, 4, 3 ಎಷ್ಟು ಇದ್ದಾವೆ, ಹೋಗಿ ತೊಳೆದಿಟ್ಬಿಟ್ಟು ಹೋಗಮ್ಮ. ಅಯ್ಯೋ ಅಮ್ಮ, ನನಗೆ ಬರ್ಕೊಳ್ಳೋದು ತುಂಬ ಇದೆ, ನಾನು ಹೋಗ್ತೀನಿ, ಅದೇನೋ ನೀನೇ ಮಾಡ್ಕೊ. ಏಲ ಒಂಟೆ ಓದ್ಲು ನೋಡ್ರಿ, ಏನು ಕೆಲಸ ಹೇಳಿದ್ರು ಹಿಂಗೆ, ಒಂದು ಕೆಲಸ ಮಾಡಲ್ಲ. ಯಾವಾಗ 3 ಹೊತ್ತು ರೂಮಲ್ಲೇ ಇಲ್ಲ ಬುಕ್ಕಲ್ಲೇ ಇರ್ತಾಳೆ. ಬಿಡೆ, ಓದ್ಕೊಳ್ಳೋದು ತುಂಬ ಇರುತ್ತಲ್ಲ, ಅದಕ್ಕೆ ಹಂಗೆ. ಹೋಗು, ತಟ್ಟೆ ತಾನೆ 4 ತಾನೆ, ತೊಳೆದಿಟ್ಬಿಟ್ಟು ಹೋಗು. ಏನು ನಿನ್ನ ಕರ್ಕೋಗ್ತೀಯಾ? ಹಾಂ, ಹಿಂಗೆ ಹೇಳಿನೇ ಮುದ್ದು ಮಾಡ್ಕೊಂಡೆ ಮನೆ ಕೂಸ್ಕೊಳ್ಳಿ ಮಗಳನ್ನ. ನಾಳೆ ಸೊಸೆ ಬರ್ತಾಳೆ, ಅವಳಿಗೂ ಹಿಂಗೆ ಮಾಡ್ತಾ ನೋಡ್ತೀನಿ. ಸೊಸೆ ಬಂದರೆ ಹಿಂಗೆ ಮಾಡ್ತೀನಿ. ಮಗಳು ಸೊಸೆ ಒಂದೇ ನನಗೆ. ಹಾಂ ಅಷ್ಟೇ, ನನಗೆ ಯಾವಾಗೂ ಕೆಲಸ ಅಡುಗೆ ಮನೆಯಲ್ಲೇ ಇರಬೇಕು, ಕೆಲಸ ಮಾಡ್ಕೊಂಡೇ ಇರಬೇಕು. ನನಗೆ ಅಡುಗೆ ಮನೆಗೆ ಫಿಕ್ಸು, ನೀವು ಹೇಳೋ ರೀತಿ ಅಲ್ವಾ? ಹಂಗಲ್ಲ ಕಣೆ ನಾನು ಹೇಳಿದ್ದು. ಅಡ್ಜಸ್ಟ್ ಮಾಡ್ಕೊಂಡು ನೀವೇ ಕೆಲಸ ಮಾಡ್ಕೋಬೇಕು. ನಾನು ಪ್ರತಿಯೊಂದ್ರಲ್ಲೂ ಮುಗ್ದಿಸೋಕ್ಕಾಗುತ್ತಾ? ಆಗಲ್ಲ ತಾನೆ. ಸೊಸೆ ಬಂದು ಕಾಲಕ್ಕೆ ನೋಡ್ಕೊಳ್ಳೋಣ ಬಿಡು. ಸೊಸೆ ಮಾಡ್ತಾಳೋ ನಿನ್ನ ಕೈಲೇ ಮಾಡಿಸ್ತಾಳೋ? ಹಂಗೆಲ್ಲ ಚಾನ್ಸೇ ಇಲ್ಲ ರೀ. ನನ್ನ ಸೊಸೆ ಬಂದರೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಅತ್ತೆ ನೀವು ಕುತ್ಕೊಳ್ಳಿ ಅತ್ತೆ ಅಂತೇಳಿ ನನ್ನ ಕೈಲಿ ಏನು ಕೆಲಸ ಮಾಡಿಸಲ್ಲ ಅವಳು, ನೋಡ್ತಾ ಇರಬೇಕಾದ್ರೆ. ನಿಂಗೆ ಕನ್ಸಲ್ಲಿ ಬಂದು ಹೇಳೋದ್ಲ ಹಂಗಂದ್ರೆ? ಹಾಂ ಹಂಗೆ ಅನ್ಕೊಳ್ಳಿ. ಸರಿ, ನಾನು ಟೈಮ್ ಆಯ್ತು, ಕೆಲಸಕ್ಕೆ ಹೋಗಿ ಬರ್ತೀನಿ ತಡಿ. ನಿಮಗೂ ತಿಂಡಿ ಬೇಡವಾ ಹಾಗಾದ್ರೆ? ತಿನ್ನಲ್ಲೇ, ತಿಂದೆ ಕುತ್ಕೊಂಡಿದ್ದು ನಾನು, ಮರ್ತೋಗ್ಬಿಟ್ಯಾ? ಓ ಹೌದಲ್ಲ, ಮರ್ತಾಯ್ತು ನೋಡಿ ನನಗೆ. ಸರಿ. ಪರಿಮಳ, ಪರಿಮಳ, ಒಂದು ನಿಮಿಷ ಬೇಗ ಬಾ. ಮುಬಿನಾ ಇರು,
ತವ ಮೇಲೆ ದೋಸೆ ಹಾಕಿದ್ ತಡಿ, ಊಟ ಮಾಡಿ ಬರ್ತೀನಿ. ಅತ್ತೆ ಅತ್ತೆ, ತವ ಮೇಲೆ ದೋಸೆ ಹಾಕಿದ್ದೀನಿ, ಉಲ್ಟಾ ಮಾಡಿ ನಿಮ್ಮ ಮಗನ ಸ್ವಲ್ಪ ಹಾಕೊಳ್ಬಿಡಿ ಅತ್ತೆ. ನಾನು ಸ್ವಲ್ಪ ಅರ್ಜೆಂಟ್ 2 ನಿಮಿಷ ಹಂಗೋಗಿ ಬರ್ತೀನಿ ಅತ್ತೆ. ಏಯ್, ನಾನು ನೀನು ಅತ್ತೆ, ದೋಸೆ ಹಾಕ್ಬಿಟ್ಟು ನನಗೂ ಹಾಕೋಬಿಟ್ಟು ಆಮೇಲೆ ಹೋಗೆ. ನೀನು ದೊಡ್ಡ ಮಹಾ ಕೆಲಸ ಮಾಡಕ್ಕೆ ಹೋಗ್ತೀಯ. ಅತ್ತೆ ಬಂದೆ ಇರಿ ಅತ್ತೆ. ಪರಿಮಳ, ಅಯ್ಯೋ ಎತ್ತೆ ಒಂದು, ಏನೇ ಅರ್ಜೆಂಟ್ ಏನು ಹಿಂಗಷ್ಟು? ಲೇ ಪರಿ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು, ನೀನು ಹೇಳಿದ್ದಲ್ಲ ಅವ್ರು ಕೆಲ್ಸಕ್ಕೆ ಹೋಗೋ ತಕ್ಷಣ ನನಗೆ ಹೇಳು ಅಂತ, ಅದಕ್ಕೆ ಹೇಳಿದೆ. ನಡಿ ಇಬ್ರು ಹೋಗೋಣ. ಓ ಹೌದಲ್ಲ, ಮರ್ತೇ ಬಿಟ್ಟೆ. ಸರಿ ಕೆಲ್ಸಕ್ಕೆ ಹೋದ್ರಾ? ಸರಿ ನಡಿ ಹೋಗೋಣ. ಇವಾಗ ತಾನು ತಿಂಡಿ ತಿಂದ್ಬಿಟ್ಟು ಹೋಗಿದ್ದಾರೆ. ಅಂದರೆ ಇವಾಗ ನಾನು ಅರ್ಧ ಗಂಟೆ 1 ಅವರ್ ಆಗಿದೆ. ನಾನು ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಬಂದೆ. ಹೌದಾ, ಸರಿ ಪರವಾಗಿಲ್ಲ, ನಡಿ ಹೋಗೋಣ. ಏನೇ ಮುಬಿನ, ಅಂಗಡಿಯಲ್ಲಿ ನಿಮ್ಮ ಯಜಮಾನ್ರೆ ಕಾಣಿಸ್ತಾ ಇಲ್ಲ? ಹೂ ಕಣೆ, ನೋಡು ಊಟದ ಮಾಡಿ ತಿಂಡಿ ತಿಂದು ಇಲ್ಲಿಗೆ ಬಂದರು, ಕಾಣಿಸ್ತಾ ಇರಲ್ಲ. ಎಲ್ಲೋಗಿರ್ಬೋದು? ಸರಿ ನೋಡು, ಆ ಹುಡುಗನ ಕರೆದ್ಬಿಟ್ಟು ಕೇಳು ಎಲ್ಲೋಗಿದ್ದಾರೆ ಅಂತ. ಏನಪ್ಪ ಇಲ್ಲಿ ನೋಡು, ಸ್ವಲ್ಪ ಬಾಯಿಲಿ. ಏನಕ್ಕ, ಏನು ಸಮಾಚಾರ? ಏನಾಗಬೇಕಾಗಿತ್ತು? ಅದು ನಮ್ಮ ಯಜಮಾನ್ರು ಮುಸ್ತಮಪ್ಪ ಅಂತ ಇಲ್ಲೇ ಕೆಲಸ ಮಾಡ್ತಾರೆ ಅಲ್ವಾ, ಅವರು ಬೆಳಗ್ಗೆ ಕೆಲ್ಸಕ್ಕೆ ಬಂದರು, ಇವಾಗ ಕಾಣಿಸ್ತಾ ಇಲ್ಲ. ಎಲ್ಲೋಗಿದ್ದಾರೆ? ಓ ಅವರಾ, ನಿಮ್ಮ ಯಜಮಾನ್ರ ಅವರು? ಹಾಂ ಬಂದಿದ್ದರು, ಬಂದು 1-2 ನಿಮಿಷ ಏನೋ ಇದ್ದರು. ಅವ್ರಿಗೊಂದು ಫೋನ್ ಕಾಲ್ ಬಂತು, ಹೋದ್ರಕ್ಕ. ಹೌದಾ, ಎಲ್ಲಿಗೆ ಹೋದ್ರು ಅಂತ ಏನಾದ್ರು ಹೇಳ್ಬಿಟ್ಟು ಹೋಗಿದ್ದಾರಾ? ಎಲ್ಲಿಗೆ ಅಂತ ಏನು ಹೇಳಿಲ್ಲ, ಆದರೆ ಅವ್ರು ದಿನ ಹೋಗ್ತಾರೆ, ನನಗೆ ಗೊತ್ತಲ್ವಾ, ಅಲ್ಲಿಗೆ ಹೋಗಿರ್ತಾರೆ. ಅವತ್ತೇನು ಹೊಸೇನಲ್ಲ, ಡೈಲಿ ಹೋಗ್ತಾರೆ ಅವರು. ಹಾ, ಡೈಲಿ ಹೋಗ್ತಾರಾ? ಎಲ್ಲಿಗೆ ಅಂತ ನಿಮಗೆ ಗೊತ್ತಾ? ಅಂದರೆ ನನಗೆ ಜಾಗ ಎಲ್ಲಿಗೆ ಅಂತ ಗೊತ್ತಿಲ್ಲ, ಆದರೆ ದಿನ ಹೋಗ್ತಾರೆ ಅಂತ ನನಗೆ ಗೊತ್ತಿದೆ. ಓಹೋ ಮುಬಿನಾ, ಅಂದರೆ ಡೈಲಿ ನಿಮ್ಮ ಯಜಮಾನ್ರು ಎಲ್ಲಿಗೂ ಹೋಗ್ತಾ ಇದ್ದಾರೆ ಅಂತ ಆಯಿತು. ಇವಾಗ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋದ್ರೆ ವಿಷಯ ಗೊತ್ತಾಗುತ್ತೆ. ಏನಪ್ಪ, ಅವ್ರು ಡೈಲಿ ಹೋಗ್ತಾರೆ ಅಂತ ಹೇಳ್ದಿಯಲ್ಲ, ಏನಕ್ಕೆ ಅಂತ ನಿನಗೇನಾದ್ರು ಹೇಳಿದಾರಾ? ಯಾಕಕ್ಕ, ಯಾಕೆ ಈ ಥರ ಕೇಳ್ತಾ ಇದ್ದೀರಾ ನೀವು? ನಿಮಗೆ ವಿಷಯ ಏನು ಗೊತ್ತಿಲ್ವಾ ಹಾಗಾದ್ರೆ? ಆ ವಿಷಯನಾ? ಏನು ವಿಷಯ? ಅಯ್ಯೋ ಅದೊಂದು ದೊಡ್ಡ ಕತೆ ಅಕ್ಕ. ಏನಾಯಿತು ಗೊತ್ತಾ, ಇವಾಗ ಒಂದು 3 ತಿಂಗಳೇನೋ ಆಯಿತು, ಇಲ್ಲಿ ನಮ್ಮ ಅಂಗಡಿ ಪಕ್ಕ ಒಂದು ಗ್ಯಾರೇಜ್ ಇದೆಯಲ್ಲ, ಅಂದರೆ ಈಗಿಲ್ಲ, ಮೊದಲಿತ್ತು. ಆ ಗ್ಯಾರೇಜಲ್ಲಿ ಒಂದು ಅಕ್ಕ ತಮ್ಮ ಕೆಲಸ ಮಾಡ್ತಾಯಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಅಣ್ಣಂಗೆ ತುಂಬ ಕ್ಲೋಸ್ ಆಗಿದ್ದರು, ತುಂಬ ಚೆನ್ನಾಗಿ ಒಡನಾಟ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದಿನ ಬಂದ್ಬಿಟ್ಟು ಮುಸ್ತಮಪ್ಪನ ಹತ್ರ ಮಾತಾಡ್ತಾಯಿದ್ರು. ನಾನು ಕೇಳಿಸ್ಕೊಂಡಿದ್ದೆ ಏನಪ್ಪ ಅಂದರೆ, ಏನೋ ಪಾರ್ಟ್ನರ್ ಆಗಿ ಇಬ್ಬರು ಒಂದು ಅಂಗಡಿ ಓಪನ್ ಮಾಡೋಣ, ಲಾಭ ಬರುತ್ತೆ, ಲಾಭದಲ್ಲಿ ಇಬ್ಬರು ಅರ್ಧ ತಗೊಳ್ಳೋಣ ಅಂತ ಏನೋ ಮಾತಾಡ್ತಾಯಿದ್ರು ಅಕ್ಕ. ಮತ್ತು ಏನೋ ದುಡ್ಡು ಕಾಸು ವ್ಯವಹಾರನ ಅವ್ರ ಮಧ್ಯೆ ಇತ್ತು. ನಿಮಗೇನೋ ಗೊತ್ತಿಲ್ವ ಹಾಗಾದರೆ? ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಹಾಂ ಹೌದಾ, ಓಹೋ ಸರಿ, ಮತ್ತೇನು ಮಾತಾಡ್ತಾ ಇದ್ರಪ್ಪ? ಅಕ್ಕ ಆಮೇಲೆ ಒಂದು ತಿಂಗಳು ಅದನ್ನೇ ಮಾತಾಡ್ತಾ ಇದ್ರು ಅಕ್ಕ. ಆಮೇಲೆ ಇತ್ತೀಚೆಗೆ ಏನಂತ ಗೊತ್ತಿಲ್ಲ, ಸಡನ್ನಾಗಿ ಅವರು ಅಂಗಡಿನೂ ಖಾಲಿ ಮಾಡಿಬಿಟ್ರು, ಅವರಿಬ್ಬರು ಕಾಣಿಸ್ತಾನೂ ಇಲ್ಲ. ಆವತ್ತಿಂದ ಅಣ್ಣ ಫೋನ್ ತುಂಬ ಮಾತಾಡ್ತಾ ಇದ್ರು ಅವ್ರನ್ನ. ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ದುಡ್ಡು ಕಾಸು ಅಂತೀರೇನೋ ಮಾತಾಡ್ತಾಯಿದ್ರು. ಅಂದರೆ ಒಳಗಡೆ ಮಾತಾಡ್ತಾಯಿದ್ರು, ಆಚೆ ಹೋಗಿ ಮಾತಾಡ್ತಿದ್ರು ಫೋನ್ ಬಂದ ತಕ್ಷಣ. ಅಷ್ಟೇ ಅಕ್ಕ, ನನಗೆ ಇದಕ್ಕೆ ಮೇಲೆ ಏನೂ ಗೊತ್ತಿಲ್ಲ. ಸರಿಯಪ್ಪ, ನೀನು ಹೋಗು, ಕೆಲಸ ಮಾಡ್ಕೊ. ಪರಿ, ಇವಾಗ ಏನೇ ಮಾಡೋದು? ಇದೆ ಫಸ್ಟು ಮುಸ್ತಾಪಣ್ಣ ಎಲ್ಲಿದ್ದಾರೆ ಅಂತ ನಾವು ನೋಡಬೇಕು. ಬಾ, ಹುಡ್ಕೊಂಡು ಹೋಗ್ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಅಂತ. ಇಲ್ಲೇ ಎಲ್ಲೋ ಇರ್ತಾರೆ, ಬಾ.